ಅಪ್ಪಟ ಬ್ರಹ್ಮಚಾರಿ ಸಹೋದರರು ಗಣೇಶ, ಸುಬ್ರಹ್ಮಣ್ಯ. ತಮ್ಮ ಎಲ್ಲಾ ಕೆಲಸನೂ ತಾವೇ ಮಾಡ್ಕೊಳ್ಳೋ ಇವರ ದಿನಚರಿ ಶುರು ಆಗೋದು ಗಣೇಶ, ಆಂಜನೇಯ, ಶಂಕರಾಚಾರ್ಯ, ವಿವೇಕಾನಂದ ಈ ದಿನ ನಮ್ಮ ಬ್ರಹ್ಮಚರ್ಯಗೆ ಯಾವ ರೀತಿಯ ತೊಂದರೆನೂ ಬರದೆ ನಮ್ಮ ಶೀಲ ಕಾಪಾಡಿಕೊಳ್ಳುವ ಶಕ್ತಿ ಕೊಡ್ರಪ್ಪ. ಸುಬ್ರಹ್ಮಣ್ಯ, ಅಣ್ಣ, ನೀನು ಬಾಯ್ಲರ್ ಸ್ವಿಚ್ ಹಾಕು, ನಾನು ಬೀದಿ ಬಾಗಿಲಿಗೆ ನೀರು ಹಾಕ್ತೀನಿ. ಆಯ್ತಣ್ಣ. ಗುಡ್ ಮಾರ್ನಿಂಗ್ ಗಣೇಶ. ಈ ಬ್ರಹ್ಮಚಾರಿಗಳಿಗೆ ಮ್ಯಾನರ್ಸ್ ಇರೋಲ್ಲ ಅನ್ನೋದು ಇದಕ್ಕೆ. ನಾನು ಅಷ್ಟು ಪ್ರೀತಿಯಿಂದ ಗುಡ್ ಮಾರ್ನಿಂಗ್ ಗಣೇಶ ಅಂತ ಹೇಳಿದ್ರೆ ನೀನು ಅಷ್ಟೇ ಪ್ರೀತಿಯಿಂದ ಗುಡ್ ಮಾರ್ನಿಂಗ್ ಶ್ರೀದೇವಿ ಅಂತ ಹೇಳ್ಬಾರ್ದಾ? ಬೆಳಿಗ್ಗೆ ಬೆಳಿಗ್ಗೆ ಒಬ್ಬ ಬ್ರಹ್ಮಚಾರಿಯನ್ನು ಕೆಣಕಿದ್ರೆ ಪಾಪ ಬರುತ್ತೆ ಅಂತ ಗೊತ್ತಿಲ್ಲ ನಿನ್ಗೆ? ಪಾಪ ಬರ್ಲಿ ಅಂತಾನೆ ಅಲ್ವಾ ಗಣೇಶ ಕೆಣ್ಕೋದು? ಪಾಪ ಬರೋದು ಯಾವಾಗ? ಮದ್ವೆ ಆದ್ಮೇಲೆ. ನಮ್ ಮದ್ವೆ ಯಾವಾಗ? ಮದ್ವೆ ಅಂತೆ ಮದ್ವೆ, ಎಂತ ಪೊಲಿ ಮಾತಾಡ್ತೀಯ? ಹೋಗ್ತೀಯಾ? ಹೋಗು ಹೋಗು. ಎಲ್ಲಿ ಹೋಗ್ತೀಯಾ? ಮತ್ತೆ ನಾಳೆ ನೀರ್ ಹಾಕಕ್ಕೆ ಬರ್ಲೇಬೇಕು. ನಾಳೆ ನಾನು ನೀರೇ ಹಾಕಲ್ಲ. ಬ್ರಹ್ಮಚಾರಿಗಳಿಗೆ ಬದುಕೋಕೆ ಬಿಡಲ್ಲ ಅಂತಾರೆ ಈ ಜನ. ಈ ಮಾಯಾ ಪ್ರಪಂಚದಲ್ಲಿ ನಮ್ಮಂತವ್ರು ಶೀಲ ಉಳಿಸ್ಕೊಳ್ಳೋದೇ ಕಷ್ಟ. ಇನ್ಮೇಲೆ ಎಲ್ರೂ ಮಲ್ಕೊಂಡ ಮೇಲೆ ರಾತ್ರಿ 12 ಗಂಟೆ ಮೇಲೆ ನಾನು ನೀರ್ ಹಾಕ್ತೀನಿ. ನನಗೆ ಯಾಕೋ ನಮಸ್ಕಾರ ಮಾಡ್ತೀವಿ ಸುಬ್ಬು? ಮನೆ ಹಿರಿ ಮಗ, ತಂದೆ ಇದ್ದಾಗಣ್ಣ, ನಂಗೆ ನಿನ್ನ ಆಶೀರ್ವಾದನೂ ಬೇಕು. ನನ್ನ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರುತ್ತೆ ಸುಬ್ಬು. ಗ್ರಾಜುಯೇಟ್ ಆದ್ರೂ ಯಾವ ಕೆಲಸಕ್ಕೂ ಅಪ್ಲಿಕೇಶನ್ ಹಾಕದೆ ಚಿತ್ರಕಲೆಯಲ್ಲಿ ಏನಾದ್ರೂ ಸಿದ್ಧಿ ಪಡಿಬೇಕಂತಿರೋ ನಿನ್ನ ಆಸೆ ಈಡೇರುತ್ತೆ. ಬರೀ ನನ್ನ ಆಸೆ ಈಡೇರಿದ್ರೆ ನನಗೆ ತೃಪ್ತಿ ಸಿಗಲ್ಲಣ್ಣ. ಆರ್ಕಿಟೆಕ್ಟ್ ಆಗಿ ನಿನ್ನ ಹೆಸರನ್ನ ಶಾಶ್ವತವಾಗಿ ಉಳಿಯೋ ಹಾಗೆ ಮಾಡ್ಬೇಕು ಅಂತಿರೋ ನಿನ್ನ ಆಸೆ ಈಡೇರ್ಬೇಕಣ್ಣ. ಆಗ್ಲೇ ನಂಗ್ ತೃಪ್ತಿ. ಖಂಡಿತ ನಮ್ಮಿಬ್ಬರ ಆಸೆನೂ ಈಡೇರುತ್ತೆ ಸುಬ್ಬು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಈ ಷಡ್ವರ್ಗಗಳನ್ನು ತ್ಯಜಿಸಿ ಒಂದೇ ಗುರಿಯತ್ತ ಸಾಗಿರೋ ನಾವು ಅದನ್ನು ಮುಟ್ತೀವಿ. ಆದ್ರೆ ಅದಕ್ಕೆ ಬರೋ ಪರೀಕ್ಷೆಗಳಲ್ಲಿ ನಾವು ಸೋಲ್ಬಾರ್ದು. ಸೋಲು? ಮನೋ ನಿಗ್ರಹದಲ್ಲಿ ಭೀಷ್ಮನಿಗಿಂತ ಒಂದ್ ಹೆಜ್ಜೆ ಮುಂದಿರೋ ನಮಗೆಲ್ಲ ಬಂತಣ್ಣ ಸೋಲು. ಖಂಡಿತ ಗೆಲುವೆ. ಅಣ್ಣ, ನಾನಿನ್ ಬರ್ತೀನಿ. ಇವತ್ತು ಚಿತ್ರಕಲಾ ಶಾಲೆಯಲ್ಲಿ ಹೊಸ ರೀತಿಯ ಪೇಂಟಿಂಗ್ ಕ್ಲಾಸ್ ಇದೆ ಅಣ್ಣ. ಗುಡ್, ನಾ ಹೋಗಿ ಬರ್ತೀನಿ. ಹೋಗ್ಬಿಟ್ ಬಾ. ಇದರ ಮೇಲೆ ಹೆಜ್ಜೆ ಇಟ್ಟರೆ ನನ್ನ ಹೃದಯದಲ್ಲಿ ಹೆಜ್ಜೆ ಇಟ್ಟ ಹಾಗೆ. ಗಣೇಶ, ಸುಬ್ರಹ್ಮಣ್ಯ, ಶ್ರೀದೇವಿ, ಶ್ರೀದೇವಿ, ಶ್ರೀದೇವಿ. ಗಣೇಶ, ಶ್ರೀದೇವಿ, ಸುಬ್ರಹ್ಮಣ್ಯ, ಶ್ರೀದೇವಿ. ನೀವಿಬ್ಬರು, ನಿಮಗೊಬ್ಬಳೆ. ಚಿಕ್ಕ ಸಂಸಾರ ಸುಖಕ್ಕೆ ಆಧಾರ. ಅಣ್ಣ! ಏನ್ ಸುಬ್ಬು? ಏನಾಯ್ತು ಸುಬ್ಬು? ಏನ್ ಹೇಳಣ್ಣ, ನಮ್ಮ ಮನೆ ಮುಂದಿರೋ ಅಸಹ್ಯನ ನೀನೇ ನೋಡು ಬಾ ಅಣ್ಣ. ನೋಡಣ್ಣ. ನೋಡ್ದ್ಯಾ ಅಣ್ಣ, ಏನ್ ಬರ್ದಿದ್ದಾಳೆ? ಇದ್ರ ಮೇಲೆ ಹೆಜ್ಜೆ ಇಟ್ರೆ ಅವಳು ಹೃದಯದಲ್ಲೇ ಹೆಜ್ಜೆ ಇಟ್ಟಾಗಂತೆ. ಪಕ್ಕದಲ್ಲಿ ಎಲ್ಲೂ ಕಾಲೇ ಇಡಕ್ಕಾಗದೆ ಇರುವಾಗ ಬರ್ದು ನಾವೇನ್ ಮಾಡ್ತೀವೋ ಅಂತ ನೋಡ್ತಾ ಇದ್ದಾಳೆ ಅಲ್ಲಿ ಕೂತ್ಕೊಂಡು. ಹೀಗೆಲ್ಲ ಹುಡುಗರಿಗೆ ತೊಂದರೆ ಕೊಡೋದ್ರಿಂದ ಈ ಹಾಳು ಹುಡುಗಿಯರಿಗೆ ಏನು ಸುಖ ಸಿಗುತ್ತೋ ಕಾಣೆ. ಈಗೇನಣ್ಣ ಮಾಡೋದು? ಇದ್ರ ಮೇಲೆ ನಡ್ಕೊಂಡು ಹೋಗಕ್ಕಾಗಲ್ಲ, ಜಂಪು ಮಾಡಕ್ಕಾಗಲ್ಲ. ನಾನ್ ಹೇಗಣ್ಣ ಹೋಗೋದು? ಎಂಥ ಪರೀಕ್ಷೆ ತಂದಿಟ್ಬಿಟ್ಲು. ನಾವು ಸೋಲ್ಬಾರ್ದು ಸುಬ್ಬು, ಸೋಲ್ಬಾರ್ದು. ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಸುಬ್ಬು, ಐಡಿಯಾ ಸಿಕ್ತು.
ಏನಣ್ಣ ಅದು? ನೋಡ್ತಾ ಇರು. ಸುಬ್ಬು, ಈಗ ನೀನು ರಾಜಾರೋಷವಾಗಿ ಕಾಲಿಟ್ಕೊಂಡು ಹೋಗು. ನಮ್ಮ ತಂಟೆಗೆ ಬಂದ ಯಾವುದೇ ಹೃದಯಗಳು ಹೇಗೆ ಕೊಚ್ಕೊಂಡು ಹೋಗೋ ಹಾಗೆ ಮಾಡಬೇಕು ಅಂತ ನಮಗೆ ಗೊತ್ತು. ಅಣ್ಣ, ಸಮಸ್ಯೆನ ಎಷ್ಟು ಸುಲಭವಾಗಿ ಬಗೆಹರಿಸ್ಬಿಟ್ಟೆ. ನಿನ್ನಂಥ ಅಣ್ಣನ ಪಡೆಯೋಕೆ ನಾನ್ ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಅಣ್ಣ. ಸುಬ್ಬು, ಹೋಗ್ಬಿಟ್ಪಾ. ಅಣ್ಣ, Bum bum, she is a lady bum. 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 ನನ್ ತಮ್ಮನೇ ಇವನು. ರೀ, ಮೈ ಕೈ ತಗಲ್ಸ್ದೆ ದೂರ ನಿಂತ್ಕೊಳಕ್ ಆಗಲ್ವಾ? ಇಷ್ಟೊಂದ್ ರಶಲ್ಲಿ ಹೇಗ್ರಿ ದೂರ ನಿಂತ್ಕೊಳ್ಳೋದು? ದೂರ ಹೋಗ್ರಿ. ನನ್ ಮೇಲೆ ಯಾಕ್ರೆ ಎಗರಾಡ್ತೀರಾ? ಇದು ಬಸ್ ಸ್ಟಾಪ್. ಇಲ್ಲಿ ಇದೆಲ್ಲ ಮಾಮೂಲು. ನಿಮ್ಗೆ ಅಷ್ಟೊಂದ್ ಮೈಕ ಟಚ್ ಆಗ್ಬಾರ್ದು ಅಂತಿದ್ರೆ ಆಟೋದಲ್ಲಿ ಹೋಗಿ. ಮುಂದೆ ಹೋಗ್ಯಾ? ರೀ, ನೀವ್ಯಾಕ್ರಿ ಇಲ್ಲಿ ಕೂತ್ಕೊಂಡಿದ್ದೀರಾ? ಜಾಗ ಖಾಲಿ ಇತ್ತು ಅದಕ್ಕೆ. ಇದು ಗಂಡಸರ ಸೀಟು. ಮತ್ತೆ ನೀವು ಕೂತಿದ್ದೀರಾ? ರೀ, ನಾನು ಗಂಡಸು ರೀ. ಓ ಸಾರಿ, ನಂಗೆ ಗೊತ್ತಾಗ್ಲಿಲ್ಲ. ಸ್ವಲ್ಪ ದೂರ ಕೂತ್ಕೊಳ್ರಿ. ಹ್ಮ್. ಆನೆ ಬಂತೊಂದಾನೆ ಬಂತೊಂದಾನೆ ಬಂತೊಂದಾನೆ. ಆನೆ ಬಂತೊಂದಾನೆ ಬಂತೊಂದಾನೆ ಬಂತೊಂದಾನೆ. ಸುಬ್ಬು, ಅಣ್ಣ, ಯಾಕೆ ಹೊರಟಿದ್ಯಾ? ಏನಾಯ್ತು? ಅಣ್ಣ, ವಯಸ್ಸಿಗೆ ಬಂದ್ಮೇಲೆ ಗಂಡು ಮಕ್ಕಳು ಈ ಪ್ರಪಂಚದಲ್ಲಿ ಬದುಕಿರಬಾರ್ದಣ್ಣ. ಯಾಕೋ? ಯಾರು ಏನ್ ಮಾಡಿದ್ರು ನಿನ್ನ? ಎದುರುಗಡೆ ಮನೆ ಹುಡುಗಿ ಅವಳು ಇಲ್ಲಿ ಮಾತ್ರ ತೊಂದ್ರೆ ಕೊಡಲ್ಲಣ್ಣ. ಹೊರಗಡೆ ಹೋದ್ಮೇಲೂ ಗೋಳೈಕೋತಾರಣ್ಣ. ನೀವ್ ಹೇಳ್ದಾಗೆ ತಲೆ ತಗ್ಗಿಸ್ಕೊಂಡು ಹೊರಗಡೆ ಹೋದ್ರೆ ಮತ್ತೆ ಮನೆ ಒಳಗ್ ಬಂದ ಮೇಲೆ ನಾನ್ ತಲೆ ಎತ್ತೋದು. ಅಂತದ್ರಲ್ಲೂ ಆಂಜನೇಯ, ನಿನ್ನ ಭಕ್ತರನ್ನು ಎಂಥ ಸಂಕಷ್ಟದಲ್ಲಿ ಸಿಕ್ಕಿಸ್ತೀಯಪ್ಪ ನೀನು. ಹೆದರ್ಕೋಬೇಡ ಸುಬ್ಬು, ನಿನ್ನ ಶೀಲ ಹಾಳಾಗೋದಕ್ಕೆ ನಾನ್ ಬಿಡೋನಲ್ಲ. ಈಗಲೇ ಅವ್ರ ಮನೆಯವ್ರಿಗೆ ಹೇಳಿ ಅವಳಿಗೆ ಬುದ್ಧಿ ಕಲ್ಸೋಣ ಬಾ. ರೀ ರೀ, ಯಾರು ಇದ್ದಾಗಿಲ್ಲ. ಹಲೋ ಮೈ ಡಿಯರಿಂಗ್ ಬಾಯ್ಸ್. ಸುಬ್ಬು, ಓಡು. ಅದಕ್ಕೆ ಕಣೋ ಸುಬ್ಬು ಹೇಳೋದು, ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಇನ್ನಿಲ್ಲಿರೋದೇ ಡೇಂಜರ್. ಇಷ್ಟು ದಿವಸ ಮಗಳ ಕಾಟ ತೊಡೆಯೋಕೆ ಆಗ್ತಿಲ್ಲ ಅಂತಿದ್ವಿ. ನಾಳೆಯಿಂದ ಅವ್ರ ಅಮ್ಮ ಶುರು ಮಾಡಿದ್ರು ಮಾಡ್ಬೋದು. ಕರೆಕ್ಟ್ ಅಣ್ಣ. ನಮ್ ಶೀಲ ಕಾಪಾಡ್ಕೊಳ್ಬೇಕಾದ್ರೆ ಈ ಮನೆ ಖಾಲಿ ಮಾಡೋದು ಒಳ್ಳೇದು. ಎಸ್. ಏನಿದು ಹುಚ್ಚು? ಸ್ವಂತ ಮನೆ ಖಾಲಿ ಮಾಡ್ಕೊಂಡು ಬಾಡಿಗೆ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ. ಇನ್ನೇನ್ ಮಾಡೋದು ಸ್ವಾಮಿ, ಮರ್ಯಾದೆಯಾಗಿ ಬದುಕೋಣ ಅಂದ್ರೆ ಅಕ್ಕಪಕ್ಕದ ಹೆಣ್ಮಕ್ಳೆಲ್ಲ ಬಹಳ ತೊಂದರೆ ಕೊಡ್ತಿದ್ದಾರೆ. ಇಲ್ಲಿ ನಮ್ ಶೀಲ ಕಾಪಾಡ್ಕೊಂಡು ಹೋಗೋದೇ ಕಷ್ಟವಾಗ್ಬಿಟ್ಟಿದೆ. ಓಹೋ, ನಿಮ್ ಈ ಕೇಸಾ? ಅದಕ್ಕೆ ಮನೆ ಹೇಗಿದ್ರು ಪರವಾಗಿಲ್ಲ, ಅಕ್ಕಪಕ್ಕ ನಮ್ಮೇಲ್ ಕಣ್ಣು ಹಾಕೋ ಹೆಣ್ಣು ಮಕ್ಳು ಇಲ್ದೇ ಇರುವಂತ ಮನೆ ತೋರಿಸಿ. ಹಾಗೆ ಈ ಮನೆಗೂ ಒಬ್ಬ ಬಾಡಿಗೆದಾರರನ್ನ ನೋಡಿ.
ಅವ್ರಿಗೂ ಹೆಣ್ಮಕ್ಳು ಇರಬಾರ್ದು. ಆಯ್ತು, ನೀವ್ ಯಾವತ್ ಮನೆ ಖಾಲಿ ಮಾಡ್ತೀರಾ? ನೀವು ಮನೆ ತೋರಿಸಿ ಎಲ್ಲ ಒಪ್ಪಿಗೆ ಆದ ದಿವ್ಸಾನೇ. ಅದೇನೋ ಸರಿ. 20ನೇ ತಾರೀಕು ಮನೆ ಖಾಲಿ ಮಾಡಕ್ ರೆಡಿಯಾಗಿ, ಅಷ್ಟರೊಳಗೆ ನೀವು ಒಪ್ಪಂತ ಮನೆ ನಾನ್ ತೋರಿಸ್ತೀನಿ. ಓಕೆ ತಾನೇ? ಅಣ್ಣ, ಆ? ಕೊನೆಗೂ ಒಂದ್ ಒಳ್ಳೆ ಮನೆ ಸಿಕ್ತು. 15 ದಿವಸದಿಂದ ಯಾವ ಹೆಣ್ಮಕ್ಳು ಕಾಟನೂ ಇಲ್ಲ. ಮೇಲ್ಗಡೆ ಅಕ್ಕ ಪಕ್ಕ ಎಲ್ಲ ಮನೆಗಳಿದ್ರು ಸೀರೆ ಗಾಳಿ ಸೋಕೋದಿಲ್ಲ, ಬೆಳೆಗಳ ಶಬ್ದ ಕೇಳೋದಿಲ್ಲ, ಯಾರು ಮನಸ್ಸನ್ನು ಕೆಡಿಸೋರು ಇಲ್ಲ. ಸನ್ಯಾಸಿಗಳಿಗೆ ಕೂಡ ಪ್ರಶಸ್ತವಾದ ಸ್ಥಳ. ಅಣ್ಣ, ಆ? ಒಳ್ಳೆ ಮನೆ ತೋರ್ಸಿದಿಕ್ಕೆ ಆ ಬ್ರೋಕರ್ಗೆ ಥ್ಯಾಂಕ್ಸ್ ಹೇಳ್ಬೇಕಣ್ಣ. ಹೌದು. ಅದ್ ಸರಿ ಸುಬ್ಬು, ಹ್ಮ್? ನೀನು ನನ್ ಜೊತೆಲೆ ಬಾ. ನಾನು ನಿನ್ಗೆ ಆರ್ಟ್ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಆಫೀಸಿಗೆ ಹೋಗ್ತೀನಿ. ಯಾಕಂದ್ರೆ ನೀನ್ ಬಸ್ ನಲ್ಲಿ ಹೋಗಿ ಹೆಣ್ಣು ಹುಡುಗಿರ ಹತ್ರ ಸಿಕ್ಕೊಂಡು ಒದ್ದಾಡೋದು ಬೇಡ. ಥ್ಯಾಂಕ್ಸ್ ಅಣ್ಣ. ಬಾ. ಬರ್ತೀನಣ್ಣ. ಹೋಗ್ಬಿಟ್ ಬಾ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. May I come in, sir? Come in. This is my marriage invitation, sir. What's this nonsense? This is my resignation, sir. ಆಫ್ಟರ್ ಆಲ್ ಒಂದು ಮದುವೆ ಮಾಡ್ಕೊಳ್ಳೋಕೋಸ್ಕರ ಕೆಲಸನೇ ಬಿಡೋಕ್ ತಯಾರಾಗಿದ್ದೀರಾ? ಇನ್ನೇನ್ ಸರ್ ಮಾಡೋದು? ಇಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಮದುವೆ ಮಾಡ್ಕೋಬಾರ್ದು, ಮದುವೆ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಕೆಲಸ ಬಿಡ್ಬೇಕು. ಇನ್ನೇನ್ ಸರ್ ಮಾಡಕ್ಕಾಗತ್ತೆ? ನಾನ್ ನಿಮ್ಗೆ ಮದುವೆ ಮಾಡ್ಕೊಳ್ಳೇಬಾರ್ದು ಅಂತ ಕಂಡೀಷನ್ ಹಾಕಿಲ್ವಲ್ಲ. 35 ವರ್ಷ ಆದ್ಮೇಲೆ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಸಾರಿ ಸರ್, ಯಾವ್ಯಾವ ವಯಸ್ಸಿನಲ್ಲಿ ಏನೇನ್ ಮಾಡ್ಬೇಕೋ ಆ ವಯಸ್ಸಿನಲ್ಲಿ ಅದನ್ನೇ ಮಾಡ್ಬೇಕು ಸರ್. ಅದನ್ ಬಿಟ್ಟು ಹಲ್ ಬಿದ್ದೋಗಿ ಮಕ್ಕಳೆಲ್ಲ ನನ್ನ ತಾತ ತಾತ ಅಂತ ಕರೆಯೋ ವಯಸ್ಸಿನಲ್ಲಿ ಮದುವೆ ಮಾಡ್ಕೋಬಾರ್ದು ಸರ್. ಇನ್ನೊಂದ್ಸಲ ಯೋಚನೆ ಮಾಡಿ. ದೇವ್ರು ನಿಮಗೆ ವಿದ್ಯೆ, ಬುದ್ಧಿ, ಶಕ್ತಿ ಎಲ್ಲ ಕೊಟ್ಟಿದ್ದಾನೆ. ನೀವು ಮನಸ್ಸು ಮಾಡಿದ್ರೆ ಅದ್ಭುತ ಸಾಧನೆ ಮಾಡಬಹುದು. ಅದನ್ನ ಬಿಟ್ಟು ಮದುವೆ ಮಾಡ್ಕೊಂಡು ಹೆಂಡತಿ ಮಕ್ಕಳನ್ನ ತೃಪ್ತಿ ಪಡಿಸೋದಕ್ಕಷ್ಟೇ ನಿಮ್ಮ ಬಾಳನ್ನು ವ್ಯಯ ಮಾಡಬೇಡಿ. ಅದು ಮೂರ್ಖತನ ಆಗತ್ತೆ. ನೀವು ಮೂರ್ಖ ಅಂತನಾದ್ರೂ ಅನ್ನಿ, ಮುಟ್ಟಾಳ ಅಂತನಾದ್ರೂ ಅನ್ನಿ, ಸದ್ಯ ಈ ನರಕದಿಂದ ಬಿಡುಗಡೆ ಆಗೋ ಭಾಗ್ಯ ಸಿಕ್ತಲ್ಲ ಸರ್, ನನ್ಗಷ್ಟೇ ಸಾಕು. ನಾನ್ ಬರ್ತೀನಿ ಸರ್. ಛೇ, ಇಂದಿನ ಯುವಕರಿಗೆ ಯಾವತ್ತು ಬುದ್ಧಿ ಬರುತ್ತೋ ನಾ ಕಾಣೆ. ವಯಸ್ಸಿಗೆ ಬಂದಿದೆ ತಡ ಮದುವೆ ಮಾಡ್ಕೊಂಡ್ಬಿಡೋದು, ಹೆಂಡತಿ ಮುಂದೆ ಹಲ್ಲು ಗಿಂಚ್ತಾ ಮಕ್ಕಳ ಗೊಂಡೆ ಒರೆಸ್ತಾ ಅದೇ ಜೀವನ ಅಂತ ತಿಳ್ಕೊಂಡ್ಬಿಡೋದು. ಜೀವನದಲ್ಲಿ ಒಂದು ಗುರಿ ಅನ್ನೋದಾಗ್ಲಿ, ಸಾಧನೆ ಅನ್ನೋದಾಗ್ಲಿ ಒಂದು ಚೂರೂ ಇಲ್ಲ. ಅದಕ್ಕೆ ನಮ್ಮ ದೇಶ ಉದ್ಧಾರ ಆಗದೆ ಹೀಗೇ ಬಿದ್ದಿರೋದು. ವಾ ವಾ, ಏನು ಭಾಷಣ ಮಾಡಿದೆ ಅಣ್ಣ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ ಸರ್ಕಾರದವರು ನಿನ್ನ ಭಾಷಣನ ನಮ್ಮ ದೇಶದ ಎಲ್ಲಾ ರಾಜ್ಯದಲ್ಲೂ ಬರೋ ಹಾಗೆ ಈ ನ್ಯಾಷನಲ್ ನೆಟ್ವರ್ಕ್ ಪ್ರೋಗ್ರಾಮ್ ನಲ್ಲಿ 2 ಸಲ ಪ್ರಸಾರ ಮಾಡಿದ್ರೆ ಸಾಕು. ಹಾ. ಈ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ಗೆ ಹಾ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋ ಅಗತ್ಯನೇ ಇರಲ್ಲ ಅಣ್ಣ. ನಿನ್ ಭಾಷಣ ಕೇಳಿದವ್ರು ಎಲ್ರು ಮದುವೆ ಅಂದ್ರೆ ಬೇಜಾರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆಗ ನಮ್ ದೇಶದ ಜನಸಂಖ್ಯೆ ಸಮಸ್ಯೆ ತನಗ ತಾನಾಗೇ ಸಾಲ್ವ್ ಏನ್ ಆಗ್ಬಿಡುತ್ತೆ. ಮಾಡೋದು ಸುಬ್ಬು, ನಿನಗಿರೋ ಬುದ್ಧಿ ಆ ಸರ್ಕಾರದವ್ರಿಗಿಲ್ವಲ್ಲ. ಅದೇನೋ ನಿಜ ಅಣ್ಣ. ಅಣ್ಣ, ಹಾ? ಹೊಟ್ಟೆ ತುಂಬಾ ಉಂಟಾಗಿದೆ, ಇನ್ನು ಮಲ್ಕೊಳತ್ತಾನೆ. ಅಷ್ಟೇ. ನಾಳೆ ಭಾನುವಾರ ಬೆಳಿಗ್ಗೆ ಬೇಗ ಹೇಳ್ಬೇಕು ಅನ್ನೋ ಟೆನ್ಷನ್ ಏನೂ ಇಲ್ಲ. ಬಾ ಮಲ್ಕೊಂಡ್ಬಿಡೋಣ. ಸುಬ್ಬು, ಸುಬ್ಬು, ಏನಾಯ್ತು ಸುಬ್ಬು? ಅಲ್ಲಿ ನೋಡಣ್ಣ. ಇದೇನಣ್ಣ, ಆ ಮನೇಲಿದ್ದಾಗ ಮನೆ ಹೊರಗಡೆಯಿಂದ ಹುಡುಗಿರ್ ತೊಂದರೆ ಕೊಡ್ತಾ ಇದ್ರು, ಈ ಮನೇಲಿ ಮನೆ ಒಳಗಡೆನೆ ಶುರುವಾಗ್ಬಿಟ್ಟಿದ್ಯಲ್ಲ. ಸುಬ್ಬು, ಬೀಗ ಹಾಕಿದ್ ನೀನು ಸರಿಯಾಗಿ ಹಾಕಿದ್ಯೋ ಇಲ್ಲೋ? ಈಗ ನಾನ್ ತೆಗ್ದಿದ್ ನೀನೇ ನೋಡ್ದಿಲ್ಲಣ್ಣ. ಕರೆಕ್ಟ್. ಹಿತ್ತಲ್ ಬಾಗಿಲು ಹಾಕೋದೇನಾದ್ರೂ ಮಾಡ್ತಿದ್ಯಾ? ಇಲ್ಲಣ್ಣ, ಅದನ್ನು ಕರೆಕ್ಟ್ ಆಗಿ ಹಾಕಿದೀನಿ. ಸರಿ, ಇಂಥ ಎಷ್ಟು ಪರೀಕ್ಷೆಗಳು ಬಂದ್ರು ನಾವು ಸೋಲೋದ್ ಬೇಡ. ಹೋಗಿ ಒಂದು ಕೋಲ್ ತಗೊಂಬ, ಅದನ್ನ ಎತ್ತಿ ಬಿಸಾಕಿ ಆಮೇಲೆ ಮಲ್ಕೊಳ್ಳೋಣ. ಹ್ಮ್. ಹಾಗೆ ನನ್ನ ಈ ಬಟ್ಟೆಗಳನ್ನು ಮಂಚದಿಂದ ಯಾರು ತೆಗೆಯುತ್ತಾರೋ
ಅವರು ನನ್ನನ್ನು ಪ್ರೀತಿಸಿದ ಹಾಗೆ ಸೀಮಾ. ಯಾವಳಣ್ಣ ಇವಳು ಸೀಮೆಗಿಲ್ಲ ಸೀಮಾ? ನಮ್ಮನ್ನ ಈ ತರ ಕಾಡ್ತಾ ಇದ್ದಾಳೆ. ಚೀಚಿ ಚೀಚಿ, ನಾನ್ ತೆಗಿಯಲ್ಲ ಇದನ್ನ. ನಾನೂ ತೆಗಿಯೋಲ್ಲ ಸುಬ್ಬು, ನಾವಿಬ್ರು ತೆಗಿಯೋದು ಬೇಡ. ಅವಳು ಯಾರನ್ನ ಲವ್ ಮಾಡ್ತಾಳೋ ಮಾಡ್ಲಿ. ಮತ್ತೆ ಮಲ್ಕೊಳ್ಳೋದು? ಹೇಳ್ತೀನಿ ಬಾ. ಸುಬ್ಬು, ನಾನು ಈ ಕಾರ್ಪೆಟ್ ಮೇಲೆ ಮಲ್ಕೋತೀನಿ, ನೀನು ಸೋಫಾ ಮೇಲೆ ಮಲ್ಕೋ ಹೋಗು. ಬೇಡಣ್ಣ, ನೀನ್ ದೊಡ್ಡವನು, ನೀನೇ ಸೋಫಾ ಮೇಲೆ ಮಲ್ಕೋ, ನಾನ್ ಕಾರ್ಪೆಟ್ ಮೇಲೆ ಮಲ್ಕೋ. ಹಾಗಲ್ಲ ಸುಬ್ಬು, ನೀನು ಚಿಕ್ಕೋನು, ನೀನು ಚೆನ್ನಾಗಿರ್ಬೇಕು. ನೀನ್ ಸೋಫಾ ಮೇಲೆ ಮಲ್ಕೋ, ನಾನು ಇಲ್ಲಿ ಮಲ್ಕೋತೀನಿ. ಬೇಡಣ್ಣ, ನಾನ್ ಕಾರ್ಪೆಟ್ ಮೇಲೆ ಮಲ್ಕೋತೀನಿ, ನೀನೇ ಸೋಫಾ ಮೇಲೆ ಮಲ್ಕೋ. ಬೇಡ, ಇಬ್ರು ಇಲ್ಲೇ ಮಲ್ಕೊಳ್ಳೋಣ. ಸುಬ್ಬು, ಅಣ್ಣ ಸ್ವಲ್ಪ ಹೊದ್ಕೆ ತಗೊಂಡ್ ಬರ್ತೀಯಾ? ಅಣ್ಣ, ಅದಕ್ಕೆ ಲಂಗ ತಗೊಳ್ಕೊಂಡಿದೆ, ಆಮೇಲೆ ಕದರ್ಸ್ದಾಗುತ್ತೆ. ಬೇಡ, ಇದನ್ನೇ ಹೊತ್ಕೊಳ್ಳೋಣ. ಸುಬ್ಬು, ಅಣ್ಣ 2 ದಿಂಬು ತಗೊಂಡ್ ಬರ್ತೀಯಾ? ಅಣ್ಣ, ಅದಕ್ಕೆ ಬ್ಲೌಸ್ ತಗೊಳ್ಕೊಂಡಿದೆ ಅಣ್ಣ, ಆಮೇಲೆ ಅದು ಕದರ್ಸ್ದಾಗುತ್ತೆ. ಬೇಡ, ನಾವು ಬ್ರಹ್ಮಚಾರಿಗಳು ಯಾವ ತ್ಯಾಗಕ್ಕೂ ಸಿದ್ಧರಾಗಿರ್ಬೇಕು. ಭೂಮಿ ತಾಯಿಯ ಹಾಸಿಗೆ, ಭೂಮಿ ತಾಯಿಯ ದಿಂಬು, ಮಲ್ಕು ಸುಬ್ಬು. ಅಣ್ಣ, ಎಂತ ಕಷ್ಟದ ಪರಿಸ್ಥಿತಿ ಬಂದ್ರು ಸಮಯಕ್ಕೆ ಸರಿಯಾಗಿ ಬುದ್ಧಿ ಉಪಯೋಗಿಸಿ ನಮ್ ಶೀಲ ಕಾಪಾಡ್ಕೊಳ್ಳೋ ಹಾಗೆ ಮಾಡ್ದೆ. ನಿನ್ನಂತ ಅಣ್ಣನ ಪಡೆಯೋಕೆ ನಾ ಎಷ್ಟು ಜನ್ಮದ ಪುಣ್ಯ ಮಾಡಿದ್ನು ಅಣ್ಣ. ಅಣ್ಣ, ಮಂಚದ ಮೇಲಿರೋ ಆ ಪೀಡೆನ್ ತೊಲಗ್ಸಕ್ಕೆ ಫಸ್ಟ್ ಕ್ಲಾಸ್ ಐಡಿಯಾ ಬಂತಣ್ಣ. ಏನದು? ಬಂದೆ ತಾಳು. ಅದನ್ನ ಯಾರು ಮಂಚದಿಂದ ತೆಗಿತಾರೋ ಅವ್ರು ಪ್ರೀತಿ ಮಾಡ್ದಾಗ ತಾನೆ ಬಂದೆ. ಅಮ್ಮ, ತಾಯೇ, ಏನಾರ ಕೊಡಿ ಬುದ್ಧಿ. ಸ್ವಲ್ಪ ಒಳಗಡೆ ಬರ್ತೀಯಾ? ಏನಂದ್ರಿ? 2 ನಿಮಿಷದ ಕೆಲ್ಸ, ಹೊಸ ಬಟ್ಟೆ ಸಿಗುತ್ತೆ. ಯಾಕ್ರಿ, ಹೆಂಡತಿ ಮಕ್ಳು ಯಾರು ಇಲ್ವಾ? ಖಂಡಿತ ಇಲ್ಲ. ಅದಕ್ಕೆ ಎಷ್ಟ್ ಧೈರ್ಯವಾಗಿ ಕರೀತಿದ್ಯಾ? ನೋಡೋಕೊಳ್ಳೆ ದೊಡ್ಡ ಮನುಷ್ಯನ್ ತರ ಕಾಣ್ತಾ ಇದ್ಯಾ? ಇಂತ ಅಲ್ಕ ಮಾತ್ ಮಾತಾಡಕ್ಕೆ ನಾಚಿಕೆ ಹಾಕಿಲ್ಲ? ಅಯ್ಯೋ ಅಯ್ಯೋ, ಈಗ ನಾನ್ ಏನ್ ಅನ್ಬಾರ್ದಂದೆ? ಮುಚ್ಚಯ್ಯ ಬಾಯಿ. ರಾತ್ರಿ ಮಿಕ್ಕಿ ತಂಗ್ಳನ್ನ ನನ್ ಸಿಗ್ತದೆ ಅಂತ ವಾತಾರನೆ ಎಂದು ಭಿಕ್ಷೆ ಬೇಡಕ್ ಬಂದ್ರೆ ಒಳಕ್ ಬಾ ಅಂತ ಕರೀತಿದ್ಯಾ? ನಿಂಗ ಆಟೋನ್ ತೀಟೆ ಜಾಸ್ತಿ ಆಗಿದ್ರೆ ಯಾವಳನ್ನ ಮದುವೆ ಮಾಡ್ಕೊಂಡು ಸಾಯಿ. ಥು. ಛೆ, ಈ ಹಾಳ್ ಹೆಂಗಸರಿಗೆ ಅದಕ್ಕೆ ಚೂರು ದಯಾನೇ ತೋರಿಸ್ಬಾರ್ದು. ಈಗ ಒಳಗಡೆ ಇರೋ ಅಸಹ್ಯನ ಹೇಗ್ ಹೊರಗೆ ಹಾಕೋದು? ಏನಪ್ಪಾ? ಏನ್ ಸ್ವಾಮಿ? ಅದು ಒಳಗಡೆ ಮಂಚದ ಮೇಲೆ ಸ್ವಲ್ಪ ಗಲೀಜ್ ಬಟ್ಟೆ ಇದೆ, ಬಂದ್ ತಗೊಂಡೋಗ್ತೀಯ? ಏನಂದ್ರೆ ನೀವು ಹುಡುಗಿರ್ನ ಕರ್ಕೊಂಡ್ಬಂದು ವ್ಯವಹಾರ ಮಾಡೋದು, ಆ ಗಲೀಜ್ ಬಟ್ಟೆ ನಾನ್ ತಗೊಂಡೋಗೋದಾ? ನಾವ್ ಅಂತವ್ರಲ್ಲಪ್ಪ. ನೀನ್ ಬೇಕಾದ್ರೆ ಒಳಗಡೆ ಬಂದ್ ನೋಡ್, ಸ್ವಲ್ಪ ಗೊತ್ತಾಗತ್ ನಿಂಗೆ. ಬಾ. ಹಾ, ಆಯ್ತು. ಪೇಪರ್. ಬಾಪ. ಸುಬ್ಬು, ಅದನ್ನ ತೆಗ್ಸಕ್ಕೆ. ಬಾ ಬಾ. ನೋಡಪ್ಪ, ನಮ್ಮನ್ನ ಗೋಳು ಹೊಯ್ಕೊಳ್ಳೋಕೆ ಯಾರೋ ಈ ರೀತಿ ಮಾಡಿದ್ದಾರೆ. ಚೀಟಿ ಓದ್ತೀನಿ. ಇರಿ ಸರ್, ನಾನೇ ಓದ್ತೀನಿ. ನಿನಗೂ ಓದಕ್ ಬರುತ್ತಾ? ಸಾಕ್ಷರತಾ ಸಪ್ತಾಹ ಅಂತ ದಿನ ಟಿವಿಲಿ ಬಡ್ಕೊಳಕ್ಕಿಲ್ವಾ? ಅದನ್ನ ನೋಡಿ ನಾವು ಒಂದಿಷ್ಟು ಓದು ಬರ ಕಲ್ತಿದೀವಿ. ನನ್ನ ಈ ಬಟ್ಟೆಗಳನ್ನು ಮಂಚದಿಂದ ಯಾರು ತೆಗೆಯುತ್ತಾರೋ ಅವರು ನನ್ನನ್ನು ಪ್ರೀತಿಸಿದ ಹಾಗೆ. ಹಾಗಾದ್ರೆ ನಾನೇ ತೆಗಿತೀನಿ. ಪ್ರೀತಿಸೋದಾದ್ರೆ ನನ್ನನ್ನೇ ಪ್ರೀತಿಸ್ಲಿ. ಅಂದಾಗೆ ಈ ಚೀಟಿ ಬರ್ದು ಹುಡುಗಿ ಹೇಗಿದ್ದಾಳೆ? ನನ್ಗೇನೇ ಗೊತ್ತು. ಸರಿ, ಚೆನ್ನಾಗಿದ್ರೆ ನಾನು ಪ್ರೀತಿ ಮಾಡ್ತೀನಿ, ಇಲ್ಲ ಅಂದ್ರೆ ಇನ್ನು ತಗೊಂಡೋಗಿ ನಾನು ಹೆಂಡತಿ ಕೊಡ್ತೀನಿ. ಆ ಚೀಟಿನೂ ತಗೊಂಡೋಗು. ಬರ್ತೀನಿ. ಅಪ್ಪ, ಸದ್ಯ ಗಂಡಾಂತರದಿಂದ ಪಾರಾದ್ವಿ. ರಾತ್ರಿ ಎಲ್ಲ ಕಾರ್ಪೆಟ್ ಮೇಲೆ ಮಲಗಿ ಮೈಕೈ ಎಲ್ಲ ನೋಯ್ತಿದೆ. ಸ್ವಲ್ಪ ಹೊತ್ತು ಮಲಗ್ತೀನಿ. ನಾನು ಸ್ವಲ್ಪ ಪೇಪರ್ ತಿರು ಹಾಕ್ತೀನಿ. ಅಣ್ಣ ಅಣ್ಣ, ಇಲ್ಲಿ ನೋಡೋಣ. ಚಿತ್ರಕಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅರ್ಹತೆನ ಹೇಗ್ ಸಂಪಾದಿಸಬೇಕು ಅನ್ನೋದ್ರ ಬಗ್ಗೆ ಶಿವಮೊಗ್ಗಲ್ಲಿ 1 ವರ್ಷ ಟ್ರೈನಿಂಗ್ ಕೋರ್ಸ್ ಓಪನ್ ಮಾಡ್ತಾರಂತೆ. ಅಣ್ಣ, ನೀನ್ ಪರ್ಮಿಷನ್ ಕೊಟ್ರೆ ನಾನು ಈ ಕೋರ್ಸ್ ಸೇರ್ಕೋತೀನಿ ಅಣ್ಣ. ಧಾರಾಳವಾಗಿ ಹೋಗಿ ಸುಬ್ಬು. ಚಿತ್ರಕಲೆಯಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕಂತ ನಿನಗೆ ಇದರಿಂದ ಏನಾದ್ರೂ ಒಳ್ಳೇದಾಗೋ ಹಾಗಿದ್ರೆ ನಾನು ಯಾಕೆ ಬೇಡ ಅನ್ಲಿ. ಥ್ಯಾಂಕ್ ಯು ಅಣ್ಣ. ಇವತ್ತೇ ಇದಕ್ಕೊಂದು ಅಪ್ಲಿಕೇಶನ್ ಹಾಕ್ತೀನಿ ಅಣ್ಣ. ಎಸ್, ಥ್ಯಾಂಕ್ ಯು. ಸುಬ್ಬು, 9:10 ಚಾಣಕ್ಯ. ಓ, ಹೌದಲ್ಲಣ್ಣ. ಥು, ಈ ರೀತಿ ಸೆಕ್ಸಿಯಾಗಿ ಅಡ್ವರ್ಟೈಸ್ಮೆಂಟ್ ತೋರಿಸ್ಬಿಟ್ರೆ ಅವ್ರ ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಸೇಲ್ ಆಗ್ಬಿಡುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಮುಟ್ಟಾಳ್ರು. ಥು.
ಓ ಇದೇನಣ್ಣ ಅದೇ ಬರ್ತಾ ಇದೆ. ಮೊದ್ಲದೊಂದು ಆಫ್ ಮಾಡು, 3 ನಿಮಿಷ ಬಿಟ್ಟು ಹಾಕು. ಎಲ್ಲ ಅಡ್ವರ್ಟೈಸ್ಮೆಂಟ್ಸ್ ಮುಗ್ದೋಗ್ಲಿ. ಅಣ್ಣ ಈಗ ಹಾಕ್ಲಾ? ಹಾಕು. ಅಯ್ಯೋ ಇದೇನಣ್ಣ ಮತ್ ಅದೇ ಬರ್ತಾ ಇದೆ. ಸೌಂಡು ಇಲ್ಲ, ಬೇರೆ ಅಡ್ವರ್ಟೈಸ್ಮೆಂಟು ಇಲ್ಲ. ಹೌದಲ್ಲ, ಇಷ್ಟೊತ್ತಿಗೆ ಅಡ್ವರ್ಟೈಸ್ಮೆಂಟ್ ಆದ್ರೆ ಮುಗ್ದೋಗ್ಬೇಕಿತ್ತು. ಹಾ. ಚಾಣಕ್ಯ ನಿಂತೋಯ್ತಾ? ಮೊದ್ಲದೊಂದು ಆಫ್ ಮಾಡು. ಪಕ್ಕದ ಮನೆಗೆ ಹೋಗಿ ನೋಡ್ಕೊಂಡ್ ಬಾ, ಅಲ್ಲೂ ಇದೇ ಬರ್ತಿದೇನೋ ಅಂತ. ಬನ್ನಿ ಸುಬ್ರಹ್ಮಣ್ಯ. ಚಾಣಕ್ಯ ಬರ್ತಾ ಇದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ. ಬರ್ತಾ ಇದೆ, ಈಗ ತಾನೇ ಸ್ಟಾರ್ಟ್ ಆಯ್ತು, ಕೂತ್ಕೊಳ್ಳಿ. ಇಲ್ಲ ನಮ್ಮ ಅಣ್ಣನ ಕರ್ಕೊಂಡ್ ಬರ್ತೀನಿ. ಸರಿ. ಅಣ್ಣ ಹಾ? ಅವ್ರ ಮನೇಲಿ ಚಾಣಕ್ಯ ಕರೆಕ್ಟ್ ಬರ್ತಾ ಇದೆ. ಹೌದಾ? ಹಾಕು ಮತ್ತೆ ಬರುತ್ತೆ. ಏನ್ ದರಿದ್ರ ಇದು, ನಮ್ ಟಿವಿಲೇ ಯಾಕೆ ಹೊಲ್ಸ್ ಬರ್ಬೇಕು ಅಂತ. ಅಣ್ಣ ಈ ತರ ಯೋಚನೆ ಮಾಡ್ತಾ ಇದ್ರೆ ಚಾಣಕ್ಯ ನೋಡಕ್ಕಾಗಲ್ಲ ಅಣ್ಣ. ಇವತ್ತು ಅವ್ರ ಮನೇಲೆ ನೋಡ್ಬಿಡೋಣ. ಸರಿ ಬಾ ಹೋಗೋಣ, ಆಫ್ ಮಾಡು. ಓ ಬನ್ನಿ ಕೂತ್ಕೊಳ್ಳಿ. ನಮ್ ಟಿವಿ ಸರಿಯಾಗಿಲ್ಲ. ಚಾಣಕ್ಯ ಸೀರಿಯಲ್ ಯಾವುದು ಮಿಸ್ ಮಾಡಿಲ್ಲ ನಾವು. ಪರವಾಗಿಲ್ಲ ನೋಡಿ. ಥ್ಯಾಂಕ್ಸ್. ತುಂಬಾ ಥ್ಯಾಂಕ್ಸ್, ಬರ್ತೀವಿ. ಆಯ್ತು. ಥ್ಯಾಂಕ್ ಯು ಸರ್. ಆಯ್ತು. ಸೀರಿಯಲ್ ತುಂಬಾ ಚೆನ್ನಾಗಿತ್ತಲ್ಲ ಸುಬು? ಹೌದಣ್ಣ. ಅದರಲ್ಲಿ ಅವನು ಅಷ್ಟೊಂದು ಸಾಧನೆ ಮಾಡೋದು ಹೇಗೆ ಸಾಧ್ಯವಾಯ್ತು ಹೇಳಿ ನೋಡೋಣ. ಛಲ ಅಣ್ಣ ಛಲ. ಅಲ್ಲ, ಮತ್ತೆ ಅವನು ನಮ್ಮ ಹಾಗೇನೆ ಬ್ರಹ್ಮಚಾರಿ. ಕರೆಕ್ಟ್ ಆಗಿ ಹೇಳಿದೆ ಅಣ್ಣ. ಸುಬು ಈಗ ಟಿವಿ ಹಾಕು ನೋಡೋಣ. You love me, please. I love you. ಸುಬು ಆಫ್ ಮಾಡು. I love you. ಏನ್ ಈ ಮನೇಲಿ ಯಾರಾದ್ರೂ ಹೆಂಗಸರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದಾರೋ ಏನೋ, ಅದಕ್ಕೆ ದೆವ್ವ ಆಗಿ. ಯಾವಾಗ ಅದೆಲ್ಲ ನನ್ ನಂಬಿಕೆ ಇಲ್ಲ. ಟಿವಿ ಕನೆಕ್ಷನ್ ಸರಿ ಇದೆಯೋ ನೋಡ್ತೀನಿ. ಸುಬು ನೋಡು, ಇಲ್ಲೊಂದು ಲೆಟರ್ ಇದೆ. ಗಣೇಶ ಸುಬ್ರಹ್ಮಣ್ಯ. ನನ್ನನ್ನ ಮುಖಾಮುಖಿ ಭೇಟಿ ಮಾಡಬೇಕೆ? ಇನ್ನೆರಡು ದಿನಗಳಲ್ಲಿ ನಾನ್ ನಿಮಗೆ ಕಾಣಿಸಿಕೊಳ್ಳುತ್ತೇನೆ. ಸೀಮಾ. ಹೆಜ್ಜೆ ಹೆಜ್ಜೆಗೂ ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಿರೋ ಈ ಮೇನಕೆ ಯಾರು ಅಂತ ತಿಳ್ಕೊಳ್ಳೇಬೇಕು. ಅವ್ರ ರಿಯಾಕ್ಷನ್ ನೆಗೆಟಿವ್ ಆಗಿದ್ರೆ ಮನೆ ಖಾಲಿ ಮಾಡಿಸಿ ಕಳಿಸ್ತಾನೆ. ಈಗ ನೀನ್ ನನ್ನ ಮನಸ್ಸಿನ ಭಾವನೆಗಳನ್ನ ಅರ್ಥಕೊಂಡು ಬಂದಿದ್ಯಾ ಗಣೇಶ. ಅರ್ಜುನನ್ನ ಸತ್ಕರಿಸಕ್ಕೆ ಊರ್ವಶಿ ಎಷ್ಟು ಉತ್ಸಾಹಗಳಾಗಿದ್ಲು, ನಾನು ಅಷ್ಟೇ ಉತ್ಸಾಹದಿಂದ ಇದ್ದೀನಿ. ಇಟ್ಸ್ ಲಾಕ್ಡ್. ನನ್ನೇನು ಮಾಡ್ಬೇಡಿ ಪ್ಲೀಸ್, ನನ್ನೇನು ಮಾಡ್ಬೇಡಿ. ಗಣೇಶ, ಅರ್ಜುನ ಊರ್ವಶಿನ ನಿರಾಸೆ ಮಾಡಿದ ಹಾಗೆ ನೀನ್ ನನ್ನ ನಿರಾಸೆ ಮಾಡ್ಬೇಡ ಪ್ಲೀಸ್. ನೋಡಿ ನೋಡಿ, ನಾನೊಬ್ಬ ಬ್ರಹ್ಮಚಾರಿ. ಸ್ತ್ರೀಯರ ಬಲೆಗೆ ಬೀಳದೆ ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ಗುರಿ ಇಟ್ಕೊಂಡಿರೋನು. ನನ್ನೇನ್ ಮಾಡ್ಬೇಡಿ ಪ್ಲೀಸ್. ಇಲ್ಲ ಗಣೇಶ, ನಾನ್ ನಿನ್ನನ್ ಬಿಡಲ್ಲ, ನಾನ್ ನಿನ್ನನ್ ಬಿಡಲ್ಲ. ಪ್ಲೀಸ್ ಪ್ಲೀಸ್, ನನ್ನೇನು ಮಾಡ್ಬೇಡಿ. ಗಣೇಶ. ನನ್ನ ಶಿಲಾ ಕಳಿಬೇಡಿ ಪ್ಲೀಸ್ ಪ್ಲೀಸ್ ಗಣೇಶ. ಪ್ಲೀಸ್ ಪ್ಲೀಸ್. ಬಿಟ್ಬಿಡಿ ಪ್ಲೀಸ್ ಪ್ಲೀಸ್ ಗಣೇಶ. ಪ್ಲೀಸ್ ಪ್ಲೀಸ್, ನಂಗೆ ಏನು ಮಾಡಬೇಡಿ. ನಾನು ನಿಮ್ ಕಾಲು ಹಿಡಿದು ಬೇಡ್ಕೊತೀನಿ, ನಂಗೆ ಏನು ಮಾಡಬೇಡಿ, ನನ್ ಬಿಟ್ಬಿಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನನ್ ಕಾಪಾಡಪ್ಪ, ನನ್ ಕಾಪಾಡು. ಇಲ್ಲಿದ್ದೀರಪ್ಪ. ಅಯ್ಯೋ ಮೇಲ್ಗಡೆ ಮನೆಯಲ್ಲಿ ಕಣೋ, ಇವ್ರು ನೋಡಿ ನಿಂತಿದ್ದಾರೆ. ನನ್ ಜಂತ ಹರಿದಾಗ್ಬಿಟ್ಲಪ್ಪ. ಬೇಗ ಬಂದ್ ನನ್ ಶೀಲಾ ಕಾಪಾಡಪ್ಪ, ಬಾರಪ್ಪ. ನಿನ್ನ ಹೆದರ್ಕೋಬೇಡ ಅಣ್ಣ, ನಮ್ಮ ಜೊತೆಲಿ ಮಾರುತಿ ಇದ್ದಾನೆ. ಅಯ್ಯೋ ಮಾರುತಿ ಅವ್ನ ಪಾಡಿಗಿರ್ಲಪ್ಪ, ನೀ ಬೇಗ ಬಾ ಮಾರಾಯ. ಅಯ್ಯೋ ಅಯ್ಯೋ ಕುತ್ಕೊಂಡ್ಬಿಟ್ಲು. ಅಯ್ಯೋ ಬೇಡ ಬೇಡ, ನನ್ ಬಿಟ್ಬಿಡಿ, ನಂಗೇನು ಮಾಡ್ಬೇಡಿ.
ಬೇಡ ಬೇಡ ಪ್ಲೀಸ್ ಪ್ಲೀಸ್ ನನ್ ಶೀಲಾ ಕಳಿಬೇಡಿ ಬೇಡ 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 ಅಯ್ಯೋ, ಅಂಜನೇಯ ಕೃಷ್ಣ ದ್ರೌಪದಿನ ಕಾಪಾಡಿದಾಗ ನೀನಾದ್ರೂ ನನ್ನನ್ನು ಕಾಪಾಡಬಾರ್ದೆ, ನನಗೂ 100 ಜುಬ್ಬಗಳು ಸಿಗಬಾರ್ದೆ. ಬೇಡ ಬೇಡ ಬೆನ್ಮೂಳೆ. ಅಯ್ಯೋ ಬೇಡ 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 ಸುಬ್ಬು, ನಿಂತ್ಕೊಂಡು ನೋಡ್ತಿದ್ಯಲ್ಲ ಅಣ್ಣ, ಮೈ ಮೇಲ್ ಬಿಟ್ಬಿಟ್ರಮ್ಮ. ಅಣ್ಣ ಬಾ ಬಾ ಬಾ. ಇನ್ನೊಂದ್ ಸರ್ತಿ ನಮ್ಮ ಅಣ್ಣನ ಮೇಲೆ ಮಾನಭಂಗ ಮಾಡೋಕ್ ಪ್ರಯತ್ನ ಪಟ್ರೆ ನಾನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ನೀನ್ ಸಾಯಿಸ್ಬಿಡ್ತೀನಿ. ನೇಡಿ ಅಣ್ಣ ನೇಡಿ ಅಣ್ಣ ನೇಡಿ ಅಣ್ಣ. ಸುಬ್ಬು ಸುಬ್ಬು, ನೀನ್ ಇವತ್ತು ಸರಿಯಾದ ಸಮಯಕ್ಕೆ ಬರ್ದೇ ಇದ್ದಿದ್ರೆ ನನ್ನ ಶೀಲ ಖಂಡಿತ ಹಾಳಾಗಿ ಹೋಗ್ತಿತ್ತು. ಮತ್ತೆ ನನ್ನ ಶೀಲ ಹಾಳಾಗಿ ಹೋಗಿದ್ದಿದ್ರೆ ನಾನು ಖಂಡಿತ ಬದುಕ್ತಿರ್ಲಿಲ್ಲ ಸುಬ್ಬು, ಖಂಡಿತ ಬದುಕ್ತಿರ್ಲಿಲ್ಲ. ಬೇಜಾರ್ ಮಾಡ್ಕೋಬೇಡ ಅಣ್ಣ, ನಡೆದದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಮರ್ತು ಬಿಡಣ್ಣ. ಗಂಡಸ್ರ ಶೀಲ ಹಾಳು ಮಾಡೋಕೆ ಎಂತೆಂತ ಸಂಸ್ಕಾರ ಹುಡ್ತಾರೆ. ಸಮಾಧಾನ ಮಾಡ್ಕೊಂಡ, ಸಮಾಧಾನ ಮಾಡ್ಕೊ. ಸುಬ್ಬು ಸುಬ್ಬು, ನಿನ್ನಂಥ ತಮ್ಮನ್ ಪಡಿಬೇಕಾದ್ರೆ ನಾನು ಅದೆಷ್ಟು ಜನ್ಮದಲ್ಲಿ ಎಷ್ಟು ಪುಣ್ಯ ಮಾಡಿದ್ನು. ಸುಬ್ಬು ಚಾಕು ಸುಬ್ಬು ಅಣ್ಣ. ಸುಬ್ಬು ಬ್ರೋಕರ್ ರೀ, ನಾವ್ ನಿಮ್ಗೇನ್ ದ್ರೋಹ ಮಾಡಿದ್ವಿ ಅಂತ ಈ ಮನೆ ತೋರಿಸಿದ್ರಿ ನೀವು? ಅಲ್ರಿ, ನನ್ ತಮ್ಮ ಬರೋದು 2 ನಿಮಿಷ ತಡ ಆಗಿದ್ದಿದ್ರೆ ನಾನು ನಾಯಿ ಮುಟ್ಟಿದ ಮಡಕೆ ಆಗ್ತಿದ್ದೆ ಗೊತ್ತಾ. ನೋಡ್ರಪ್ಪ, ನನ್ನಿಂದ ತಪ್ಪಾಗೋಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ದುಡ್ನಾಸಿಗೆ ಹೀಗೆ ಮಾಡ್ಬಿಟ್ಟೆ. ಇನ್ ಮುಂದೆ ನಿಮ್ಗೆ ಯಾವ್ದೇ ರೀತಿ ತೊಂದರೆ ಬರ್ದೇ ಇರೋಂತ ಮನೆ ತೋರಿಸ್ತೀನಿ ನಾನು. ನೀವು ಮನೆ ತೋರ್ಸೋದು ಬೇಡ, ನಿಮ್ ಸಾವಾಸನೂ ಬೇಡ, ನಾವೇ ಹುಡ್ಕೋತೀವಿ. ಹಾಗನ್ಬೇಡ ಸುಬ್ಬು, ನನ್ನ ಹೆಂಡತಿ ಮಕ್ಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮ್ಗೊಂದು ಒಳ್ಳೆ ಮನೆ ತೋರಿಸ್ತೀನಿ. ಬಾಡಿಗೆ ಮನೆ ಹುಡ್ಕೊಂಡು ನೀವ್ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ನಿಮ್ ಕೆಲ್ಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮುಂದೆ ಬರೋದು ನೋಡಿ. ಹಾಗೆ ಮಾಡಿ, ಆದಷ್ಟು ಬೇಗ ಮನೆ ಹುಡ್ಕೊಡಿ. ಓ ನೀವಾ? ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನ್ ಇವತ್ತಾಗಲೇ ಕತೆ ಹೇಳೋ ಮೂಡ್ ಬಂದ್ಬಿಡ್ತಾ? ಏನು, ನಾನು ಬರೋದೇ ಕತೆ ಹೇಳಕ? ಹಾಗಂತ ಬ್ರೋಕರ್ ಭೀಮಯ್ಯನವ್ರು ಹೇಳಿದ್ರು. ಅದು ಕರೆಕ್ಟ್, ಆದ್ರೆ ಇವತ್ತು ನಾನ್ ಕತೆ ಹೇಳಕ್ ಬಂದಿಲ್ಲ, ಕೇಳೋದಕ್ ಬಂದಿದ್ದೀನಿ. ಯಾರ ಹತ್ರ? ನಿನ್ನ ಹತ್ರ. ಸಾರಿ, ನನಗೆ ಕತೆ ಗೀತೆ ಹೇಳೋಕ್ ಬರಲ್ಲ. ನಾನ್ ನಿನ್ನ ಹತ್ರ ಅಡಗುಲಜ್ಜಿ ಕತೆ ಹೇಳು ಅಂತ ಕೇಳಲಿಲ್ಲ. ನಿನ್ನ ಕತೆ, ನಿನ್ನ ಪರ್ಸನಲ್ ಕತೆ. ಅದೇ ಭೀಮಯ್ಯ ಹೇಳ್ದ, ನೀನು ನಿನ್ ತಮ್ಮ ಇಬ್ರು ಬ್ರಹ್ಮಚರ್ಯನ ತುಂಬಾ ಸ್ಟ್ರಿಕ್ಟ್ ಆಗಿ ಪಾಲಿಸ್ತಿದ್ದೀರಂತೆ. ನಿಮ್ಮಿಬ್ರಿಗೂ ಸ್ತ್ರೀಯರ್ನ ಕಂಡ್ರೆ ಆಗಲ್ವಂತಲ್ಲ. ಈ ಕಾಲದಲ್ಲಿ ನಿಮ್ಗೆ ಯಾಕೆ ಬ್ರಹ್ಮಚರ್ಯ ಅಂತ? ಅದು ನಮ್ ತಂದೆಯವರು ಪಾಲಿಸ್ತಿದ್ರು. ಯಾಕೆ ಹೀಗೆ ನಗ್ತಿದ್ದೀರಿ? ನಿಮ್ಮ ಅಪ್ಪ ಬ್ರಹ್ಮಚರ್ಯ ಆದ್ಮೇಲೆ ನೀವ್ ಹೇಗಯ್ಯ ಹುಟ್ಟಿದ್ರಿ? ಅಂದ್ರೆ ನಮ್ ತಂದೆಗೆ ಬ್ರಹ್ಮಚರ್ಯದ ಮಹತ್ವ ತಿಳಿಯೋ ಹೊತ್ತಿಗೆ ಅವ್ರ ತಂದೆ ಬಲವಂತವಾಗಿ ಮದುವೆ ಮಾಡಿಬಿಟ್ರಂತೆ. ಅರಿವು ಮೂಡೋ ಹೊತ್ತಿಗೆ ನಾನು ಸುಬ್ರಹ್ಮಣ್ಯ ಹುಟ್ಬಿಟ್ವಂತೆ. ಅದಕ್ಕೆ ತಾವು ಮಾಡಿದ ತಪ್ಪನ್ನ ತಮ್ಮ ಮಕ್ಕಳು ಮಾಡಬಾರ್ದು ಅಂತ ತುಂಬಾ ಎಚ್ಚರಿಕೆಯಿಂದ ನಮ್ಮಿಬ್ಬರನ್ನು ಬೆಳೆಸಿದ್ರು. ಅವ್ರ ದೃಷ್ಟಿಯಲ್ಲಿ ಮದುವೆ ಮಾಡ್ಕೊಳ್ಳೋದು ಅಂದ್ರೆ ಉರುಳು ಹಾಕೊಳ್ಳೋದು ಅಂತ. ನನ್ನ ತಲೆ ನೋಡ್ರಯ್ಯ, ಹೇಗೆ ತಾಮ್ರ ತಂಬಿಗೆ ತರ ಆಗಿದೆ. ಯಾಕೆ? ನನ್ನ ಹೆಂಡತಿಯಿಂದ ಜೀವನದಲ್ಲಿ ಒಬ್ಬ ದೊಡ್ಡ ಆರ್ಕಿಟೆಕ್ಟ್ ಆಗಿ ಒಳ್ಳೆ ಪಾಪ್ಯುಲರ್ ಫಿಗರ್ ಆಗ್ಬೇಕು ಅಂತ ಇದ್ದ ನನಗೆ ಬೇಡ ಬೇಡ ಅಂತಂದ್ರು ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿನಲ್ಲಿ ನನಗೊಂದು ಹೆಣ್ಣನ್ ಗಂಟು ಹಾಕಿದ್ರು. ಅಲ್ಲಿಗೆ ಮುಗೀತು ನನ್ನ ಜೀವನ. ಹೆಂಡತಿ ಮಕ್ಳಿಗೆ ತಂದು ಹಾಕು, ಅವ್ರನ್ನ ತೃಪ್ತಿ ಪಡಿಸು. ಇಷ್ಟರಲ್ಲೇ ಆಯಸ್ ಮುಗ್ದೋದ್ರೆ ಸಾಧಿಸೋದೇನ್ ನಾವು? ಅದರಲ್ಲೂ ಹೆಣ್ಣು ಒಂದು ಮಾಯೆ. ಒಂದು ಸಲ ಅವಳು ನಮ್ಮನ್ನ ಆವರಿಸ್ಬಿಟ್ಲು ಅಂದ್ರೆ ಮುಗೀತು. ಅವಳು ಹುಚ್ಚಿನಲ್ಲಿ ಗಂಡು ತನ್ನ ಸರ್ವಸ್ವಾನು ಕಳ್ಕೊಳ್ಳೋಕ್ ಸಿದ್ಧವಾಗಿರ್ತಾನೆ. ರಾವಣನ್ ನೋಡಿ, ಸೀತೆ ಮೇಲಿನ ವ್ಯಾಮೋಹಕ್ಕೋಸ್ಕರ ಲಂಕೆನೇ ಬಲಿ ಕೊಟ್ಟ. ಭಸ್ಮಾಸುರ ಹೆಣ್ಣಿಗೆ ಆಸೆ ಪಟ್ಟು ತನ್ನ ಸಾವನ್ನ ತಾನೇ ತಂದ್ಕೊಂಡ. ಅದೇ ತರ ಅಸುರರು ಅಮೃತ ಹಂಚೋವಾಗ ವಿಷ್ಣುವಿನ ಮೋಹಿನಿ ರೂಪಕ್ಕೆ ಬೆರಗಾಗದೆ ಇದ್ದಿದ್ರೆ ಅವ್ರು ಮೋಸ ಹೋಗೋಕ್ ಚಾನ್ಸ್ ಇತ್ತ? ಖಂಡಿತ ಇಲ್ಲ. ಅದಕ್ಕೆ ಕಣ್ರಯ್ಯ, ಹೆಣ್ಣು ಅಂದ್ರೆ ಅಲರ್ಜಿ ಅನ್ನೋ ಹಾಗೆ ಬೆಳೆಸಿರೋದು ನಿಮ್ಮನ್ನ. ನೀವು ನಿಮ್ ಕೈನಲ್ಲಾದ್ರೆ ಜೀವನ ಪೂರ್ತಿ ಬ್ರಹ್ಮಚರ್ಯ ಪಾಲಿಸಿ ಶಂಕರಾಚಾರ್ಯರ ಹಾಗೆ, ವಿವೇಕಾನಂದರ ಹಾಗೆ ಏನಾದ್ರೂ ಸಾಧಿಸಿ. ಇಲ್ಲ, ಕೊನೆ ಪಕ್ಷ 35 ವರ್ಷದವರೆಗೂ ಆದ್ರೂ ಬ್ರಹ್ಮಚರ್ಯ ಪಾಲಿಸಿ. ಯಾಕೆ ಅಂದ್ರೆ
35 ಇಸ್ ದಿ ಏಜ್ ಆಫ್ ಆಂಬಿಷನ್ಸ್ ಅಂಡ್ ಫುಲ್ಫಿಲ್ಮೆಂಟ್ಸ್. ಅಂದ್ರೆ ನಾವ್ ಏನೇ ಸಾಧನೆ ಮಾಡ್ಬೇಕಾದ್ರೂ 35 ಒಳಗಡೆನೆ ಮಾಡ್ಬೇಕು. ಯಾಕೆ ಅಂದ್ರೆ ಆಗ ನಮಗ್ ಬೇಕಾದ ಶಕ್ತಿ ಯುಕ್ತಿ ಎಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತೆ. 35 ಆದ್ಮೇಲೆ ಅದೆಲ್ಲ ಕ್ಷೀಣಿಸ್ತಾ ಹೋಗುತ್ತೆ. ಆಗಬೇಕಾದ್ರೆ ರಿಟೈರ್ಡ್ ಲೈಫ್ ತರ ಲೈಫ್ ನ ಎಂಜಾಯ್ ಮಾಡಬಹುದು. ಅದು ಬಿಟ್ಬಿಟ್ಟು ಶಕ್ತಿ ಸಾಮರ್ಥ್ಯ ಎಲ್ಲ ತುಂಬಿರುವಂತಹ ವಯಸ್ಸಿನಲ್ಲಿ ಮದುವೆ ಮಾಡ್ಕೊಂಡು ನಮ್ ಸುತ್ತ ನಾವೇ ಬೇಲಿ ಹಾಕೋಬಾರ್ದು. ಜಗತ್ನಲ್ಲಿ ಏನೆಲ್ಲ ಸಾಧಿಸಬಲ್ಲೆ ಅನ್ನೋ ಉತ್ಸಾಹ ತುಂಬಿರುವಂತ ಸಮಯದಲ್ಲಿ ಒಂದು ಹೆಣ್ಣು ಮುಂದೆ ಕೂತು ನೀನೇ ಜಗತ್ತು, ನೀನೇ ಸರ್ವಸ್ವ ಅಂತ ಹೇಳಿ ಅಲ್ಪನಾಗಬಾರ್ದು. ನೋಡ್ರಯ್ಯ, ನಾನು ಬದುಕಿರೋ ತನಕ ಮಾತ್ರ ನೀವು ಕಂಟ್ರೋಲ್ ನಲ್ಲಿ ಇದ್ರೆ ಸಾಲದು. ನಾನು ಸತ್ ಮೇಲೂ ಹೀಗೆ ಇರ್ತೀವಿ, ನಿಮ್ಮ ಆಸೆ ಈಡೇರಿಸ್ತೀವಿ ಅಂತ ಮಾತು ಕೊಡಿ. ಖಂಡಿತ ಅಪ್ಪ, ನಾವು ನಿಮ್ಮ ಆಸೆ ಈಡೇರಿಸ್ತೀವಿ. ಸುಬ್ಬು, ಮಾತ್ಕೊಡು. ನಾವು ಯಾವುದೇ ಹೆಣ್ಣನ್ನ ಕಣ್ಣೆತ್ತಿ ನೋಡುವುದಿಲ್ಲ, ಪ್ರೀತಿ ಪ್ರೇಮ ಅನ್ನೋ ಮಾಯದ ಬಲೆಗೆ ಬೀಳುವುದಿಲ್ಲ, ನಮ್ಮ ಅಮೂಲ್ಯವಾದ ವಯಸ್ಸು ಸಮಯವನ್ನ ವ್ಯರ್ಥ ಮಾಡುವುದಿಲ್ಲ. ಇದು ಸತ್ಯ, ಸತ್ಯ, ಸತ್ಯ. ಅಂತೂ ಒಂದು ವರ್ಷದಲ್ಲಿ ಕಟ್ತೀನಿ ಅಂತ ಹೇಳಿದ ಮಾತನ್ನ ಉಳಿಸ್ಕೊಂಡ್ಬಿಟ್ರಿ ಮಿಸ್ಟರ್ ಗಣೇಶ್. ಅದರಲ್ಲಿ ಏನಿದೆ, ನೀವು ಮನಿ ಸಪ್ಲೈ ಚೆನ್ನಾಗಿ ಮಾಡಿದ್ರಿ, ನಾನ್ ನನ್ನ ಕೆಲಸ ಮಾಡಿದೆ ಅಷ್ಟೇ. ನನಗೆ ಬೇರೊಂದು ಕೆಲಸ ಇದೆ, ಬರ್ಲಾ? ಓಕೆ ಸರ್, ನಾವು ಟೈಪಿಸ್ಟ್ ಪೋಸ್ಟ್ ಕಾಲ್ಫರ್ ಮಾಡಿದ್ವಲ್ಲ, ಅವರೆಲ್ಲ ಬಂದಿದ್ದಾರೆ ಸರ್. ಎಲ್ಲರ ಸ್ಪೀಡ್ ಚೆಕ್ಅಪ್ ಮಾಡಿ ಆಯ್ತು. ಅದರಲ್ಲಿ ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ. ಅವ್ರನ್ನ ಇಂಟರ್ವ್ಯೂ ಕಳಿಸಲ್ಲ ಸರ್? ಕಳಿಸಿ. ನಮಸ್ಕಾರ ಸರ್. ನಮಸ್ಕಾರ. ಆ ಫೈಲ್ ಕೊಡಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಿಮಗೆ ನಮ್ಮ ಕಂಪನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಗೊತ್ತಿದೆ ತಾನೆ? ಗೊತ್ತಿದೆ ಸರ್. ಇಲ್ಲಿ ಬ್ರಹ್ಮಚಾರಿಗಳಿಗೆ ಮಾತ್ರ ಅವಕಾಶ. ನಮ್ ಕಂಪ್ನಿಲಿ ಕೆಲಸ ಮಾಡೋರು 35 ವರ್ಷ ಆಗೋವರೆಗೂ ಮದುವೆ ಆಗ್ಬಿಡುದು. ಮದುವೆ ಆಗ್ಲೇಬೇಕು ಅಂತಂದ್ರೆ 35 ನಂತರ ಮಾಡ್ಕೋಬಹುದು. 35 ವರ್ಷ ಆದ್ಮೇಲೂ ಮದುವೆ ಮಾಡ್ಕೊಳ್ತಾ ಇದ್ರೆ ನೀವು ನಮಗ್ ಸಂಬಳ ಜಾಸ್ತಿ ಕೊಡ್ತೀರಾ. ಗುಡ್. ಕಮಿಂಗ್ ಟು ದ ಪಾಯಿಂಟ್, ನಾನ್ ನಿಮ್ಗೆ ಅರ್ಜೆಂಟ್ ನಲ್ಲಿ ಒಂದು ಲೆಟರ್ ನ ತಪ್ಪಿಲ್ದೆ ನೀಟಾಗಿ ಟೈಪ್ ಮಾಡ್ಕೊಡಿ ಅಂತ ಕೊಡ್ತೀನಿ. ನೀವು ಟೈಪ್ ಮಾಡುವಾಗ ಒಂದು ಮಿಸ್ಟೇಕ್ ಆಗುತ್ತೆ. ಅದನ್ನ ನೀವು ಕ್ರಾಸ್ ಔಟ್ ಮಾಡಿ ರೀಟೈಪ್ ಮಾಡ್ತಿರೋ, ಇರೇಸ್ ಮಾಡಿ ರೀಟೈಪ್ ಮಾಡ್ತಿರೋ? ಎರೇಸ್ ಮಾಡಿ ನೀಟಾಗಿ ರೀಟೈಪ್ ಮಾಡ್ಕೊಟ್ಬಿಡ್ತೀನಿ ಸರ್. ಯು ಕ್ಯಾನ್ ಗೆಟ್ ಔಟ್. ಅಲ್ರಿ, ತಪ್ಪಿಲ್ದೆ ನೀಟಾಗಿ ಟೈಪ್ ಮಾಡ್ಕೊಡಿ ಅಂತ ನಾನು ಹೇಳಿದ್ಮೇಲೂ ನೀವು ತಪ್ಪು ಮಾಡೇ ಮಾಡ್ತೀನಿ, ಅದನ್ನ ಇರೇಸ್ ಮಾಡಿ ರೀಟೈಪ್ ಮಾಡ್ಕೊಡ್ತೀನಿ ಅಂತ ಧೈರ್ಯವಾಗಿ ಹೇಳ್ತಿದ್ರಲ್ರಿ. ಯು ನಾಟ್ ಫಿಟ್ ಫಾರ್ ದಿಸ್ ಜಾಬ್. ಯು ಕ್ಯಾನ್ ಗೋ ಹೋಮ್. ಎಸ್. ನಮಸ್ಕಾರ ಸರ್. ಯಾರೇ ನೀವು? ಇಲ್ಲಿಗೆ ಯಾಕ್ರಿ ಬಂದ್ರಿ? ಇಂಟರ್ವ್ಯೂ ಬಂದಿದ್ದೀನಿ ಸರ್. ಇಂಟರ್ವ್ಯೂ ನೀವು ಮಾಡೋರು ಯಾರು? ಇಲ್ಲಿ ಕರ್ಸಿರೋರು ಯಾರು? ನೀವೇ ಕರ್ಸಿದ್ದೀರಿ ಸರ್. ನೋಡಿ. ಅಲ್ಲೇ ಇಡಿ. ನೋ, ಇದನ್ನ ನಾನು ಕಳ್ಸಿಲ್ಲ. ನೀವೇ ಸೈನ್ ಮಾಡಿ ಕಳ್ಸಿದ್ದೀರಾ ನೋಡಿ ಸರ್. ಸುಬ್ಬಯ್ಯ, ಏನ್ ಸರ್? ಈ ಹುಡುಗಿನ ಇಂಟರ್ವ್ಯೂಗೆ ಯಾರು ಕಳ್ಸಿರೋದು? ಇಂಟರ್ವ್ಯೂ ನೀವೇ ತಾನೆ ಸರ್ ಕಳಿಸಿರೋದು ಇಂಟರ್ವ್ಯೂಗೆ? ವಾಟ್ ನಾನ್ಸೆನ್ಸ್! ಇಲ್ಲಿ ರಾಮ ಅಂತಿದೆ. ರಾಮ ಈ ಮಿಸ್ಟರ್ RAMA ರಾಮನು ಆಗುತ್ತೆ, ರಮಾನು ಆಗುತ್ತೆ. ನಾನ್ ರಾಮ, ನೀವು ಕಳ್ಸಿದ್ದೀರಾ, ನಾನು ಬಂದಿದ್ದೀನಿ. ಹೌದು ಸರ್. RAMA ರಾಮನು ಆಗುತ್ತೆ ಸರ್. ಸಾರಿ ಸರ್. ನಿಮಗೆ ಯಾವ ಇಂಟರ್ವ್ಯೂನು ಮಾಡೋಲ್ಲ, ಯಾವ ಕೆಲಸನೂ ಕೊಡೋಲ್ಲ. ಗೆಟ್ ಔಟ್. ಯಾಕ್ರಿ ಕೊಡೋದಿಲ್ಲ? ನೀವ್ ಯಾಕೆ ನನ್ನ ರಿಜೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ಮೊದ್ಲು. ನನ್ಗೂ ಲೇಬರ್ ಲಾಸ್ ಗೊತ್ತಿದೆ, ಲೇಬರ್ ರೂಲ್ಸ್ ಗೊತ್ತಿದೆ. ನಿಮ್ ಇಷ್ಟ ಬಂದಾಗ ನಡ್ಕೊಳಕ್ ಇಲ್ಲಿ ಸಾಧ್ಯ ಇಲ್ಲ. ಸ್ತ್ರೀಯರ ಸ್ವಾತಂತ್ರ್ಯ ಹರಣ ಮಾಡ್ತಿದ್ದೀರಾ ಅಂತ ಒಂದೇ ಕಾರಣ ಕೊಟ್ಟು ನಿಮ್ಮ ಆಫೀಸ್ ಅನ್ನೇ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಹುಷಾರ್. ಆಂಜನೇಯ, ರೀ, ಪುಸ್ತಕ ತಳ್ಕ ಮಳ್ಕ ಇಟ್ಕೊಂಡು ಹೋಗ್ತಿದ್ದೀರಲ್ರಿ. ರೀ, ದಯವಿಟ್ಕೊಂಡ್ಬಿಟ್ಟಿದ್ರಲ್ರಿ. ಫ್ಯಾನ್ ಹಾಕ್ಲಾ? ಸಾರಿ ಸರ್, ಐ ಆಮ್ ವೆರಿ ವೆರಿ ಸಾರಿ ಸರ್. ಎತ್ತಿರ್ತೀನಿ ಸರ್.
ಮಾಡಿದ್ ಸಾಲ್ದು ಅಂತ ಅಲ್ಲೇನ್ ಮಾಡ್ತಿದ್ದೇನೆ ಅರೆ ಬೆಲ್ಲಿ ಯಾಕ್ರಿ ಹೊಡೆದ್ರಿ ಈಗ ಅವ್ನು ಬಂದ್ಬಿಡ್ತಾನೆ ಅವನ ಗದ್ದೆಲ್ಲ ನೋಡಿದ್ರೆ ಅಷ್ಟೇ ಛೆ, ಛೆ. ಏಯ್, ಬೇಡ ಏಯ್, ಹಿಂದೆ ಬನ್ನಿ ಸ್ವಲ್ಪ ಹಿಂದೆ ಮೇಲ್ ಬನ್ನಿ ಮೇಲ್ ಬನ್ನಿ ನೀವು ಛೆ, ಅಯ್ಯೋ ಅದಲ್ಲ ಅದಲ್ಲ ಅದು ಹಾಗಲ್ಲ ಹಾಗಲ್ಲ ಅಯ್ಯೋ ಹೋಗ್ಬೇಡ ಅಯ್ಯೋ ಕರ್ಮವೇ ಛೆ ಏನ್ ಸರ್ ನೀವು ಗ್ಲಾಸ್ ಎಲ್ಲ ಹೊಡೆದಾಕ್ ಬಿಟ್ಟಿದ್ದೀರಾ ಅಯ್ಯೋ ನೋಡಿ ನೋಡಿ ಎಷ್ಟೊಂದು ಪೀಸ್ ಆಗಿದೆ ನೋಡಿ ನೋಡೋದೇನು ಬಂತು ಪಿಂಡ ಅಯ್ಯೋ ರಕ್ತ ರೀ, ನೋಡ್ರಿ ಇಲ್ಲಿ ರಕ್ತ ಬರ್ತಿದೆ ಮನುಷ್ಯತ್ವ ಇರೋರು ಯಾರಾದ್ರೂ ಹಾಗೆ ಹೋಗ್ತಾರೇನ್ರಿ ಕೊಡ್ರಿ ಇಲ್ಲಿ ಏನ್ ಮಾಡ್ತಿದ್ರಿ ಇನ್ನೇನ್ ಮಾಡ್ತಿದ್ರಿ ನೀವು ಅಯ್ಯೋ ಬಿಡಿ 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 look at this ಅದಕ್ಕೆ ಹೆಣ್ಣೆ ಕೆಲಸ ಕೊಡಲ್ಲ ನಾನು Get out! ಸರಿ ನಾನು ಹೋಗ್ತೀನಿ ತಗೊಳ್ರಿ ಏನ್ರಿ ನನಗೆ ಲಂಚ ಕೊಡ್ತೀರೇನ್ರಿ ಏಯ್ ನಾನ್ ಲಂಚ ಕೊಡ್ತಾ ಇಲ್ಲ ರೀ ನಿಮ್ಮಿಂದ ನನ್ 1,000 ರೂಪಾಯಿ ಇನ್ಕಮ್ ಬಂತು ಅದಕ್ಕೆ 50% ತಗೊಳ್ಳಿ ನನ್ನಿಂದ ಇನ್ಕಮ್ ಹೌದು ನಾನ್ ನನ್ ಫ್ರೆಂಡ್ಸ್ ಹತ್ರ ಬೆಟ್ಸ್ ಕಟ್ಟಿದ್ದೆ ನಿಮ್ಮನ್ ಫೂಲ್ ಮಾಡಿ ನಿಮ್ ಕಂಪನಿಯಲ್ಲಿ ಇಂಟರ್ವ್ಯೂ ಬರೋ ಹಾಗೆ ಮಾಡ್ತೀನಿ ಅಂತ ನೀವ್ ಫೂಲ್ ಆದ್ರೆ ಇಂಟರ್ವ್ಯೂ ಕಳ್ಸಿದ್ರಿ ಅದಕ್ಕೆ ಇಟ್ಕೊಳ್ಳಿ ನಾನು ಅದನ್ನ ತಗೊಳಲ್ಲ ಇಟ್ಕೊಳ್ರಿ ದುಡ್ಡು ತಗೊಳ್ರಿ ಹಾಗೆ ಹೋಗ್ಬಿಡ್ರಿ ಪ್ಲೀಸ್ ದುಡ್ಡು ತಗೊಳ್ಳಿ ಹಾಗೆ ಹೋಗ್ಬೇಡಿ ರೀ ದುಡ್ಡು ತಗೊಳ್ಳಿ ರೀ, ಮಾಡೋದೆಲ್ಲ ಮಾಡ್ಬಿಟ್ಟು ದುಡ್ಡು ಬೇರೆ ಕೊಡ್ತೀರೇನ್ರಿ ಥು. ಅಯ್ಯೋ ರಾಮ ಏನ್ ಸಾರ್ ಇದು ಅಣ್ಣ ಹಿಂಗ ಇಷ್ಟಾದ ಹೋಳಿಗೆ ಮಾಡಿದೀನಿ ನೋಡು ನಾವಿಬ್ರೇ ಊಟ ಮಾಡೋದಾ ನಾವೇನ್ ಅವಳಿಗೆ ಊಟ ಹಾಕ್ತೀವಿ ಅಂತ ಒಪ್ಕೊಂಡಿಲ್ವಲ್ಲ ಅದ್ ಹಾಗಲ್ಲ ಊಟ ಇಲ್ದೆ ಉಪವಾಸ ಮಾಡಿ ನಾಳೆ ಅವಳು ಸತ್ತೋದ್ರೆ ಅದು ನಮ್ಮೇಲೆ ತಾನೇ ಬರೋದು ಏನೋ ಮಾಡೋಕ್ ಹೋಗಿ ಏನೇನೋ ಆಗೋದ್ ಬೇಡ ಹೋಗಿ ಅವಳನ್ನ ಕರ್ಕೊಂಬ ಇಲ್ಲಣ್ಣ ನಂಗೆ ಅವಳು ಮಾತಾಡ್ಸಕ್ಕೆ ಒಂಥರ ಆಗತ್ತೆ ಹೇಗೂ ನಾ ಬರಕ್ ಮುಂಚೆ ಇಲ್ಲೇ ಇದ್ದವಳು ನಿನಗ್ ಸಲಿಗೆ ಜಾಸ್ತಿ ಇರುತ್ತೆ ನೀನೇ ಹೋಗ್ಕರಿ ಅಲ್ಲಿಗೇನ್ ಬಂತು ಕರ್ಮ ಹೋಗಿ ಅವಳನ್ನ ಕರಿ ಇಲ್ಲಣ್ಣ ನೀನ್ ಕರಿ ಬೇಡ ನೀನ್ ಕರಿ ಸುಬ್ಬು ಇಲ್ಲಣ್ಣ ನೀನ್ ಕರಿ ನೀನ್ ಕರಿ ನೀನ್ ಕರಿ ಓಹೋ ಏನ್ ಅಣ್ಣ ತಮ್ಮ ಇಬ್ರುನು ನೀನ್ ಕರಿ ಜಗಳ ಕಾಯ್ತಿದ್ದೀರಲ್ಲ ಏನನ್ ಕರಿಯೋದು ಹಪ್ಳನ ಸಂಡ್ಗೆನಾ ಹಪ್ಳಾನು ಅಲ್ಲ ಸಂಡ್ಗೇನು ಅಲ್ಲ ಬೆಳಿಗ್ಗೆ ನೀವೊಂದು ಪೀಡೆನ್ ತಗಲಾಕಿದ್ರಲ್ಲ ಅದನ್ನ ಹುಡುಗಿನ ಅಯ್ಯ ನಾನ್ ಕರಿತೀನಿ ವಸಂತ ಬಂದೆ ಏನ್ ಅಂಕಲ್ ಗಣೇಶ ಸುಬ್ರಹ್ಮಣ್ಯ ನಳಪಾಕ ಮಾಡ್ಕೊಂಡು ಬಹಳ ಹೊತ್ತಿಂದ ನಿನಗೋಸ್ಕರ ಕಾಯ್ತಿದ್ದಾರೆ ಬಾರಮ್ಮ ನೀನು ಅವ್ರ ಜೊತೆ ಊಟ ಮಾಡು ಸಾರಿ ಅಂಕಲ್ ಗಂಡಸರು ಅಡ್ಗೆ ಮಾಡಿರೋದನ್ನ ನಾನ್ ತಿನ್ನಲ್ಲ ಏನಮ್ಮ ನೀನು ಹೆಂಗಸ್ರು ಅಡಿಗೆ ಮಾಡಿದ್ರೇನು ಗಂಡಸ್ರು ಅಡಿಗೆ ಮಾಡಿದ್ರೇನು ತಿಂದ್ಮೇಲೆ ಎಲ್ಲ ಹೊಟ್ಟೆಗೆ ತಾನೇ ಹೋಗೋದು ಸರಿ ಅದು ಹೊಟ್ಟೆ ಒಳಗ್ ಹೋದ್ಮೇಲೆ ತಾನೆ ಅದ್ರ ಪರಿಣಾಮ ಏನು ಅಂತ ಗೊತ್ತಾಗೋದು ಅಂದ್ರೆ ನನ್ ಸ್ನೇಹಿತೆ ಒಬ್ಳು ಶೋಭಾ ಅಂತಿದ್ಲು ಅವಳು ಯಾವಾಗ್ಲೂ ಹುಡುಗಿರು ಹುಡುಗರು ಸ್ನೇಹ ಭಾವದಿಂದ ಇರ್ಬೇಕು ಅಂತ ಎಲ್ಲಾ ಹುಡುಗರ ಜೊತೆ ಫ್ರೀ ಆಗಿರ್ತಿದ್ಲು ಅವ್ರಲ್ಲಿ ಒಂದಿಬ್ರು ತೀರಾ ಕ್ಲೋಸ್ ಆಗಿದ್ದು ನಾವ್ ನಿನ್ ಅಣ್ಣಂದ್ರಿದ್ದ ಹಾಗೆ ಅಂತ ಹೇಳ್ತಿದ್ರು ಇವಳು ಸಲೀಸಾಗಿ ಅವ್ರ ರೂಮ್ಗೆ ಹೋಗಿ ಬಂದು ಮಾಡ್ತಾ ಇದ್ಲು ಒಂದಿನ ಅವ್ರ ಜೊತೆಲೆ ಕೂತ್ಕೊಂಡು ಊಟ ಮಾಡು ಅಂತ ಬಲವಂತ ಮಾಡಿದ್ರು ಪಾಪ ಇವಳು ಊಟ ಮಾಡಿದ್ದಷ್ಟೇ ಪ್ರಜ್ಞೆ ಕಳ್ಕೊಂಡು ಬಿದ್ದೋದ್ಲು ಆಮೇಲೆ ಅವರಿಬ್ರು ಸೇರ್ಕೊಂಡು ಅವಳನ್ನ ಹಾಳು ಮಾಡ್ಬಿಟ್ರು ಅವತ್ತಿನಿಂದ ನಾನು ಗಂಡಸ್ ಏನೇ ತಂದ್ಕೊಟ್ರು ತಿನ್ಬಾರ್ದು ಅಂತ ನಿಶ್ಚಯ ಮಾಡ್ಬಿಟ್ಟೆ ಹಾಗಿದ್ರೆ ನೀನ್ ಇಲ್ಲಿ ಹೇಗಮ್ಮ ಇರ್ತೀಯಾ ಅವ್ರ ಅನುಮತಿ ಕೊಟ್ರೆ ನನ್ನ ಅಡ್ಗೆ ನಾನೇ ಮಾಡ್ಕೋತೀನಿ ಒಂದೇ ಅಡ್ಗೆ ಮೇಲೆ ಇಬ್ರು ಅಡ್ಗೆ ಮಾಡೋಕ್ ಹೇಗ್ ಸಾಧ್ಯ ಮೈ ಕೈ ತಗಲಿದ್ರೆ ನಂಗೆ ಕಷ್ಟ ಆಗುತ್ತೆ ಒಂದ್ ಕೆಲ್ಸ ಮಾಡಿ ವಸಂತನೇ ಇನ್ಮೇಲೆ ಅಡಿಗೆ ಮಾಡಿ ನಿಮ್ಮಿಬ್ರಿಗೂ ಬಡಿಸ್ಲಿ ಸರಿನಾ ಸರಿ ಹಾ ನೋಡಮ್ಮ ಬಂದು ನೀನ್ ಬಡಿಸು ಅವ್ರು ತಿಂದ ಮೇಲೆ ಪ್ರಜ್ಞೆ ತಪ್ಪದೆ ಹೋದ್ರೆ ಆಮೇಲೆ ನೀನ್ ಊಟ ಮಾಡು ಹ್ಮ್ ನೋಡ್ದಿ ಅಣ್ಣ ಪಾಯ್ಸನ್ ಬಾಟ್ಲ್ ಹತ್ರನೇ ಇಟ್ಕೊಂಡಿದ್ದಾಳೆ ಇನ್ನೂ ಎದುರ್ಸಕ್ಕೆ ದಬಾಯಿಸಣ್ಣ ರೇ ಈಗಲೂ ಆ ಪಾಯಸನ ಹತ್ರ ಇಟ್ಕೊಂಡು ನಮ್ಮನ್ನ ಯಾಕೆ ಹೆದರ್ಸ್ತೀರಿ ನಿನ್ನ ಮನೆ ಇರೋಕೆ ಒಪ್ಪಿಗೆ ಕೊಟ್ಟಾಯ್ತಲ್ಲ ಇನ್ನು ಅದ್ರ ಅವಶ್ಯಕತೆ ಏನು ಈಗ್ಲೇ ಇದ್ರ ಅವಶ್ಯಕತೆ ಜಾಸ್ತಿ ಅಂದ್ರೆ ವಿಲ್ ಪವರೇ ಇಲ್ಲದ ಬ್ರಹ್ಮಚಾರಿಗಳ ಮಧ್ಯೆ ನಾನು ಇರ್ಬೇಕಾದ್ರೆ ಇದಿರ್ಲೇಬೇಕು ನಾಳೆ ನಿಮ್ಮಿಬ್ರಿಂದ ನಂಗೇನಾದ್ರೂ ಅನಾಹುತ ಆದ್ರೆ ಆಗ ಸಡನ್ ಆಗಿ ವಿಷ ಬೇಕು ಅಂದ್ರೆ ಯಾವ ಮೆಡಿಕಲ್ ಶಾಪ್ನವನ್ ತಾನೇ ಕೊಡ್ತಾನೆ ಅದಕ್ಕೆ ಜೊತೆಲೇ ಇದ್ರೆ ಯಾವಾಗ ಬೇಕಾದ್ರೂ ಕುಡಿಬಹುದು ಜೊತೆಗ್ ನನ್ ಸಾವಿಗೆ ನೀವಿಬ್ರೇ ಕಾರಣ ಅಂತ ಈ ಚೀಟಿ ಬರ್ದಿಟ್ಬಿಟ್ರೆ ನಿಮಗ್ ಶಿಕ್ಷೆನೂ ಆಗತ್ತೆ
ನನ್ನ ಆತ್ಮಕ್ ಶಾಂತಿನೂ ಸಿಗತ್ತೆ. ರೇ, ನಮ್ಮನ್ನ ಅಷ್ಟು ಕಳಪೆ ಜನ ಅನ್ಕೋಬೇಡ್ರಿ. ನಿಮಗೆ ನಿಮ್ ಶೀಲ ಎಷ್ಟು ಮುಖ್ಯನೋ ನಮಗ್ ನಮ್ ಶೀಲಾನು ಅಷ್ಟೇ ಮುಖ್ಯ. ನಿಮಗ್ ನಮ್ ಮೇಲೆ ನಂಬಿಕೆ ಇಲ್ದೇ ಇದ್ರೆ ನಾವು ನಿಮ್ಮನ್ನ ಮಾತು ಕೂಡ ಆಡ್ಸೋದಿಲ್ಲ. ನೀವ್ ಆ ತರ ಚಾಲೆಂಜ್ ಹಾಕೋದಾದ್ರೆ ನಾನು ಅಷ್ಟೇ. ನೀವಾಗ ನೀವ್ ನನ್ನ ಮಾತಾಡ್ಸೋವರ್ಗೂ ನಾನು ನಿಮ್ ಹತ್ರ ಮಾತಾಡೋದಿಲ್ಲ. ನಾವ್ಯಾಕೆ ಮಾತಾಡಿಸ್ತೀವಿ? ನಡಿ ಸುಬ್ಬು.